ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2019ರಲ್ಲಿ ನಡೆದ ಟಿ ಪರೀಕ್ಷೆಯ ಮ್ಯಾಥ್ಸ್ ಸೊಲ್ಯೂಷನನ್ನು ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ ದ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಹುಸ್ ಪ್ರಾಡಕ್ಟ್ ವಿತ್ 9408 ಗಿವ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಈಸ್ ಆಪ್ಷನ್ ಎ 4, ಬಿ 3, ಸಿ 5, ಡಿ 6. ಸೊ ಇದರ ಸೊಲ್ಯೂಷನ್ ಬೇಕಂದರೆ ನಮಗೆ ಫಸ್ಟ್ ವಿ ಹ್ಯಾವ್ ಟು ಫ್ಯಾಕ್ಟರೈಸ್ ದ ನಂಬರ್ 9408. ಸೊ ಫ್ಯಾಕ್ಟರೈಸ್ ಮಾಡಿದಾಗ ಸ್ಕ್ರೀನಲ್ಲಿ ಇದಲ್ವಾ ಆ ನಂಬರ್ ಸಿಗುತ್ತೆ ನಮಗೆ. ಸೊ ಇದನ್ನು ಸ್ಕ್ವೇರ್ಸಲ್ಲಿ ಗ್ರೂಪ್ ಮಾಡ್ಕೊಳ್ಬೇಕು. ಗ್ರೂಪ್ ಮಾಡಿದಾಗ 3 ಮಾತ್ರ ಸಪ್ರೇಟಾಗಿ ಇರುತ್ತೆ. ಸೊ ಬೋತ್ LHS ಮತ್ತು RHSಲ್ಲಿ 3ಇಂದ ಮಲ್ಟಿಪ್ಲೈ ಮಾಡಬೇಕು. 3ಅನ್ನು 9408ಗೆ ಮಲ್ಟಿಪ್ಲೈ ಮಾಡಿದವಾಗ 28224 ಸಿಗುತ್ತೆ. ಹಾಗೆ RHSಲ್ಲಿ ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದವಾಗ 2 × 2 × 2 × 3 × 7 ದಿ ಹೋಲ್ ಸ್ಕ್ವೇರ್ ಸಿಗುತ್ತೆ. ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದವಾಗ 168 ಹೋಲ್ ಸ್ಕ್ವೇರ್ ಆಗುತ್ತೆ. ಅಂದರೆ ಸೊ ನಮಗೆ 3ಇಂದ 9408 ಮಲ್ಟಿಪ್ಲೈ ಮಾಡಿದವಾಗ 28224 ಸಿಕ್ಕಿದೆ. ಅದು 168ರ ಸ್ಕ್ವೇರ್ ಆಗಿದೆ. ಸೊ ದ ಲೀಸ್ಟ್ ಪಾಸಿಟಿವ್ ಇಂಟೀಜರ್ whose product with 9408 gives a perfect square is 3. ಸೊ ಆಪ್ಷನ್ ಬಿ ಏನಿದೆ ಅದು ಸರಿ ಉತ್ತರ ಆಗಿದೆ, 3. ಸೊ ಇದೇ ಸೊಲ್ಯೂಷನನ್ನು ಇನ್ನೊಂದು ಮೆಥಡಿಂದ ಕೂಡ ಸಾಲ್ವ್ ಮಾಡ್ಬೋದು. ಅದೇನೆಂದರೆ ಕೊಟ್ಟಿರೋ ಆಪ್ಷನಲ್ಲಿ ಲೀಸ್ಟ್ ಪಾಸಿಟಿವ್ ನಂಬರ್ ಅಂದರೆ 3. ಸೊ 3ಅನ್ನು ನಾವು 9408ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ಸೊ 28224 ನಮಗೆ ಆನ್ಸರ್ ಸಿಕ್ಕಿದೆ. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಅಲ್ವೋ ಅಂತ ಚೆಕ್ ಮಾಡಬೇಕು. ಸೊ ನಾವು ಹಾಗೆ 28224ಅನ್ನು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಅಲ್ವೋ ಅಂತ ಈ ಮೆಥಡಿಂದ ಸ್ಕ್ರೀನಲ್ಲಿ ಕೊಟ್ಟಿದ್ದಲ್ವೋ ಆ ಮೆಥಡಿಂದ ಚೆಕ್ ಮಾಡಿದವಾಗ 168 ಬರುತ್ತೆ. ಸೊ ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ 3 ಈಸ್ ಅ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. ದ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್ ಆಫ್ ಅ ಕ್ಯೂಬಾಯ್ಡ್ ಆರ್ x plus 3, x minus 2 and x minus 1 respectively. The volume of a cuboid is okay. ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಮೂವ್ ಆನ್ ಟು ಸೊಲ್ಯೂಷನ್ ಪಾರ್ಟ್. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಇವಾಗ ನಾವು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟನ್ನು ಕನ್ಸಿಡರ್ ಮಾಡಿದರೆ x plus 3 ಇಂಟು x minus 2 ಇಂಟು x minus 1 ಆಗುತ್ತೆ. ಸೊ x plus 3 ಮತ್ತು x minus 2 ಅನ್ನು ಮಲ್ಟಿಪ್ಲೈ ಮಾಡಿದವಾಗ ನಮಗೆ x ಸ್ಕ್ವೇರ್ ಪ್ಲಸ್ x minus 6 ಸಿಗುತ್ತೆ. ಅದನ್ನು x minus 1 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಫೈನಲಿ ವಿ ವಿಲ್ ಗೆಟ್ x ಕ್ಯೂಬ್ ಮೈನಸ್ 7x ಪ್ಲಸ್ 6. ಸೊ ಆಪ್ಷನ್ 3 ಇಸ್ ದ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಪ್ಯಾಟರ್ನ್ ಈಸ್ 38794 ಕ್ವಶನ್ ಮಾರ್ಕ್ ಇದೆ 675. ಸೊ ಆಪ್ಷನ್ಸ್ 5, 6, 8, 9 ಅಂತ ಇದೆ. ಸೊ ಇಲ್ಲಿ ಯಾವ್ದಾದ್ರು ಸೀಕ್ವೆನ್ಸಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಯಾವುದೇ ರೀತಿ ಸೀಕ್ವೆನ್ಸಲ್ಲಿ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಪರ್ಟಿಕ್ಯುಲರ್ ನಂಬರನ್ನು ಆ್ಯಡ್ ಮಾಡಿದರೆ 387 ಅಂತ ಇದೆ. ಅದನ್ನು ಆ್ಯಡ್ ಮಾಡಿದರೆ 18 ಸಿಗುತ್ತೆ. ಅದೇ ರೀತಿ ಲಾಸ್ಟ್ ಟರ್ಮ್ 675 ಅದನ್ನು ಆ್ಯಡ್ ಮಾಡಿದರೂ ಕೂಡ 18 ಸಿಗುತ್ತೆ. ಸೊ 94 ಪ್ಲಸ್ 5 ಮಾಡಿದರೆ ನಮಗೆ 18 ಸಿಗುತ್ತೆ. ಸೊ 5 ಇಸ್ ದ ರೈಟ್ ಆನ್ಸರ್. Option A. So next question is, the cost of making an article is divided between materials, labor and overheads in the ratio 5:3:1. The cost of the material is rupee 125. Therefore the cost of labor is okay. Options are 45, 55, 65 and 75. Okay. ಇವಾಗ ದ ಕಾಸ್ಟ್ ಆಫ್ ಮೇಕಿಂಗ್ ಎನ್ ಆರ್ಟಿಕಲ್ ಈಸ್ ಡಿವೈಡೆಡ್ ಬಿಟ್ವೀನ್ ಮಟೀರಿಯಲ್ಸ್, ಲೇಬರ್ ಆ್ಯಂಡ್ ಓವರ್ಹೆಡ್ಸ್ ಅಂತ ಕೊಟ್ಟಿದ್ದಾರೆ. ಇನ್ ದ ರೇಷಿಯೋ 5:3:1. ಸೊ ವಿ ಕ್ಯಾನ್ ಸೇ ಕಾಸ್ಟ್ ಆಫ್ ದ ಮಟೀರಿಯಲ್ ಈಸ್ 5x ಆ್ಯಂಡ್ ಕಾಸ್ಟ್ ಆಫ್ ದ ಲೇಬರ್ ಈಸ್ 3x ಆ್ಯಂಡ್ ಕಾಸ್ಟ್ ಆಫ್ ದ ಓವರ್ಹೆಡ್ಸ್ ಈಸ್ 1x ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನಮಗೆ ಆಲ್ರೆಡಿ ಕಾಸ್ಟ್ ಆಫ್ ದ ಮಟೀರಿಯಲ್ ಕೊಟ್ಟಿದ್ದಾರೆ 125 rupees ಅಂತ. ಸೊ ವಿ ಕ್ಯಾನ್ ಸೇ 5x is equal to 125. ಸೊ ನಮಗೆ x ವ್ಯಾಲ್ಯೂ ಸಿಗುತ್ತೆ. x ಈಸ್ ₹25. ನಮಗೆ ಕ್ವಶನಲ್ಲಿ ಕೇಳಿರೋದು ಕಾಸ್ಟ್ ಆಫ್ ದ ಲೇಬರ್. ಸೊ ವಿಚ್ ಈಸ್ 3x. ಸೊ 3 × 25 ಮಾಡಿದವಾಗ 75 ಸಿಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ
right answer. So next question. A man was 25 years old when his son was born, and 2 years later a daughter was born. When the man celebrates his 60th birthday, the age of his daughter is 32 years, 33 years, 35 years and 37 years. So according to the question, man's age is 25 years when his son was born. So 2 years later a daughter was born ಅಂತ ಇದೆ. ಸೊ ಡಾಟರ್ ಬಾರ್ನ್ ಆದವಾಗ ಆ ಮ್ಯಾನಿನ ಏಜ್ ಎಷ್ಟಾಗಿರಬೇಕು? ಸೊ ಇಟ್ ಈಸ್ 27 ಏಜ್ ಆಗಿರಬೇಕು ಆ ಮ್ಯಾನಿಂದು ಅಲ್ವಾ. ಸೊ ಮ್ಯಾನ್ಸ್ ಏಜ್ ವೆನ್ ಡಾಟರ್ ವಾಸ್ ಬಾರ್ನ್ ಇಸ್ 27 ಇಯರ್ಸ್. ಸೊ ಯಾವಾಗ ಮ್ಯಾನಿನ ಏಜ್ 60 ಇಯರ್ಸ್ ಆಗಿರುತ್ತೆ ಅವಾಗ ಡಾಟರ್ಸ್ ಏಜ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮೈನಸ್ ಮಾಡಿದರೆ ಆಯಿತು. 60 minus 27, ಸೊ ವಿಲ್ ಗೆಟ್ 33 ಇಯರ್ಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next question is, the base of a triangle is 4 cm longer than its altitude. If the area of the triangle is 48 square centimeter, the base of a triangle is option A 8 cm, 10 cm, 12 cm and 14 cm. Okay, question ಅಲ್ಲಿ the base of the triangle is 4 cm ಅಂತ ಕೊಟ್ಟಿದ್ದಾರೆ. 4 cm longer than altitude ಅಂತ ಕೊಟ್ಟಿದ್ದಾರೆ. altitude ಅಂದರೆ height. ಸೊ ಇದನ್ನು ಡಯಾಗ್ರಾಮೆಟಿಕಲಿ ರಿಪ್ರೆಸೆಂಟ್ ಮಾಡುವ ಅಂದರೆ ಯು ಕ್ಯಾನ್ ಸಿ ಈ ರೀತಿ ಇರುತ್ತೆ. ಅಂದರೆ ಅಲ್ಟಿಟ್ಯೂಡ್ ಆಫ್ ದ ಟ್ರಯಾಂಗಲ್ ಈಸ್ ಎಕ್ಸ್ ಸೆಂಟಿಮೀಟರ್ ಅಂತ, ಅಂದರೆ ಹೈಟನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಬೇಸ್ ಆಫ್ ದ ಟ್ರಯಾಂಗಲ್ ಈಸ್ 4 + x ಅಂತ ಕನ್ಸಿಡರ್ ಮಾಡಿದ್ದೇವೆ. ಅದೇ ರೀತಿ ಏರಿಯಾ ಆಫ್ ಟ್ರಯಾಂಗಲ್ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ 48 ಸ್ಕ್ವೇರ್ ಸೆಂಟಿಮೀಟರ್. ನಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾನು ಗೊತ್ತಿದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದನ್ನು ಮಾಡಿದವಾಗ ಸೊಲ್ಯೂಷನ್ ಮಾಡಿದವಾಗ 48 = ಹಾಫ್ ಇಂಟು ಎಕ್ಸ್ ಪ್ಲಸ್ 4 × x ಆಗುತ್ತೆ. ಹೀಗೆ ಸಿಂಪ್ಲಿಫೈ ಮಾಡ್ತಾ ಹೋದವಾಗ x² + 4x - 96 ಆಗುತ್ತೆ. ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದವಾಗ ನಮಗೆ x - 8 × x + 12 = 0 ಸಿಗುತ್ತೆ. ಸೊ x = 8 ಆರ್ x = -12. ಸೊ ಲೆಂತ್ ಕ್ಯಾನಾಟ್ ಬಿ ನೆಗೆಟಿವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಆಲ್ಟಿಟ್ಯೂಡ್ ಅಥವಾ ಹೈಟನ್ನು 8 ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ನಮಗೆ ಬೇಸನ್ನು ಎಷ್ಟಂತ ಕೊಟ್ಟಿದ್ದಾರೆ? 4 times ದಿ ಆಲ್ಟಿಟ್ಯೂಡ್ ಅಲ್ವಾ. ಸೊ x + 4 = 8 + 4 ಅಂದರೆ 12 cm. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, the average of 5 consecutive integers is 3. The difference between second and fourth term of the sequence is options 8, 10, 2 and 3. ಸೊ ಸೊಲ್ಯೂಷನ್ ಅನ್ನು ಬರೀಬೇಕಂದ್ರೆ ಫಸ್ಟ್ ನಾವು 5 ಕಾನ್ಸಿಕ್ಯೂಟಿವ್ ಇಂಟೀಜರ್ಸನ್ನು ಕನ್ಸಿಡರ್ ಮಾಡುವ. ಸೊ x + 1, x + 2, x + 3 ಆ್ಯಂಡ್ x + 4 ಆರ್ ದ 5 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್. ಅದರ ಏನು ಕೇಳಿದ್ದಾರೆ? ಆ್ಯಾವ್ರೇಜ್ ಎಷ್ಟು ಅಂತ ಹೇಳಿದ್ದಾರೆ? 3 ಅಂತ ಹೇಳಿದಾರಲ್ವಾ. ಸೊ ಅದನ್ನು ಆ್ಯಾವ್ರೇಜ್ ಅಂದರೆ 5 ನಂಬರ್ಸ್ ಇದೆ, ಆ ನಂಬರನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 5 ಮಾಡಿದರೆ ನಮಗೆ 3 ಸಿಗುತ್ತೆ. ಓಕೆ, ಆ್ಯಕ್ಚುಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್. ಓಕೆ, ನಮಗೆ ಸೆಕೆಂಡ್ ಮತ್ತು ಫೋರ್ತ್ ಟರ್ಮ್ನ ಡಿಫ್ರೆನ್ಸ್ ಸಿಕ್ಕಿದ್ರೆ ಸಾಕು. ಸೊ ವಿಲ್ ಕನ್ಸಿಡರ್ ಫೋರ್ತ್ ಟರ್ಮ್ ಈಸ್ x + 3 ಆ್ಯಂಡ್ ಸೆಕೆಂಡ್ ಟರ್ಮ್ ಈಸ್ x + 1. ಅದನ್ನು ಸಬ್ಟ್ರಾಕ್ಟ್ ಮಾಡಿದರೆ 2 ಸಿಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ, ಚೂಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ಕರೆಕ್ಟ್ ಸೆಟ್ ಆಫ್ ಸೈನ್ಸ್ ಇನ್ ಪ್ಲೇಸ್ ಆಫ್ ಸ್ಟಾರ್ ಸೀಕ್ವೆನ್ಷಿಯಲಿ ಸೆಲೆಕ್ಟಿಂಗ್ ಫ್ರಮ್ ಗಿವನ್ ಆಲ್ಟರ್ನೇಟಿವ್ಸ್ ಟು ಮೇಕ್ ದ ಇಕ್ವೇಷನ್ ಮೀನಿಂಗ್ಫುಲ್. ಸೊ ಈ ರೀತಿ ಇದೆ, 4 ಸ್ಟಾರ್, 3 ಸ್ಟಾರ್, 48 ಸ್ಟಾರ್, 4. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಬೇಕಂದರೆ ಸೊ ವಿಲ್ ಸಬ್ಸ್ಟಿಟ್ಯೂಟ್ ದ options and check whether that sequence is right or wrong. So first option ಈ ರೀತಿ ಇದೆ, into = divided by ಅಂತ ಇದೆ. ಅದನ್ನು ಟ್ರೈ ಮಾಡಿದವಾಗ ನಮಗೆ 4 × 3 = 48 divided by 4. ಸೊ 12 = 12 ಸಿಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಟ್ರೈ ಮಾಡಬೇಕಂತಿಲ್ಲ, ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು ಸರಿ ಉತ್ತರ ಬರುತ್ತೋ ಇಲ್ಲ ಅಂತ. ಓಕೆ, ವಿ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. The base of a prism is a right angle triangle with the base edges 6 cm, 8 cm and hypotenuse 10 cm. If the total surface area of the prism is 156 cm square, then its lateral surface area is 106 cm square, 108 cm square, 107 cm square and 109 cm square. So we can find the total surface area of right angle prism using the formula 2b + p × h. Here
ಬಿ ಇಸ್ ದ ಏರಿಯಾ ಆಫ್ ದ ಬೇಸ್ ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದಲ್ಲ ಅದರದ ಏರಿಯಾ ಆಗಿರುತ್ತೆ. ಸೊ ಪಿ ಇಸ್ ದ ಪ್ಯಾರಿಮೀಟರ್ ಆಫ್ ದ ಬೇಸ್. ಸೊ ಪಿ ಇಂಟು ಎಚ್ ಮಾಡಿದಾಗ ನಮಗೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದ ಪ್ರಿಸಮ್ ಸಿಗುತ್ತೆ. ಸೊ ಇನ್ ದ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಲ್ಯಾಟರಲ್ ಸರ್ಫೇಸ್ ಏರಿಯಾ. ಓಕೆ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಸೊ ಎಲ್ ಎಸ್ ಎ ಆಫ್ ದ ಪ್ರಿಸಮ್ ಈಸ್ ಈಕ್ವಲ್ ಟು ಲ್ಯಾಟರಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಟಿ ಎಸ್ ಎ ಮೈನಸ್ 2b ಅಂತ ಬರಿಬೋದು ಮಾಡಿಫೈ ಮಾಡಿದವಾಗ. ಸೊ ಟಿ ಎಸ್ ಎ ಆಲ್ರೆಡಿ ಕೊಟ್ಟಿದ್ದಾರೆ 156 ಅಂತ ಇದೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ 2 ಇಂಟು ಹಾಫ್ ಇಂಟು 6 ಇಂಟು 8. ಸೊ 156 minus 48 which is equal to 108 centimeter square. So option B is the right answer. Next question. A right angle triangle is rotated on one of the side perpendicular to base. The solid generated on revolution is option A cylinder, option B sphere, option C cone and option D prism. Okay, actually right angle triangle anna on its side of perpendicular to base rotate ಮಾಡಿದವಾಗ ನಮಗೆ ಕೋನ್ ಅನ್ನು ಸಿಗುತ್ತೆ. ಸೊ ಆಪ್ಷನ್ ಸಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. An exterior angle of a triangle is 100 degree and one of the interior opposite angles is 45 degree. The other two angles of the triangles are ಓಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ರಫಾಗಿ ಡಯಾಗ್ರಾಮನ್ನು ಹಾಕಿದರೆ ಈ ರೀತಿ ಸಿಗುತ್ತೆ ನಮಗೆ. ಸೊ ಇನ್ನು ಟ್ರಯಾಂಗಲ್ ಸಮ್ ಆಫ್ ದ 3 angles ಈಸ್ 180 ಡಿಗ್ರಿ ಅಂತ ನಮ್ಗೆ ಗೊತ್ತಿದೆ. ಸೊ 45 ಡಿಗ್ರಿ ಆಲ್ರೆಡಿ ಕೊಟ್ಟಿದ್ದಾರೆ ಒನ್ ಆ್ಯಂಗಲ್. ಸೊ ಮತ್ತು ಸಮ್ ಆಫ್ ಅದರ್ 2 angles ಮಾಡಿದಾಗ ನಮಗೆ ಓವರಾಲ್ 3 angles ಆ್ಯಡ್ ಮಾಡಿದಾಗ 180 ಸಿಗಬೇಕು. ಸೊ 180 ಮೈನಸ್ 45 ಮಾಡಿದವಾಗ ನಮಗೆ 135 ಸಿಗುತ್ತೆ. ಸೊ ಆಪ್ಷನ್ಸಲ್ಲಿ ಯಾವುದು ಆ್ಯಡ್ ಮಾಡಿದರೆ 135 ಸಿಗುತ್ತೆ ಅಂತ ಚೆಕ್ ಮಾಡಿದಾಗ ನಮಗೆ 55 ಪ್ಲಸ್ 80 ಈಸ್ ಈಕ್ವಲ್ ಟು 135 ಡಿಗ್ರಿ ಸಿಗುತ್ತೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ನಂಬರ್ ಆಫ್ ಲೈನ್ಸ್ ಆಫ್ ಸಿಮೆಟ್ರಿ ಇನ್ ಅ ರೆಗ್ಯುಲರ್ ಪೆಂಟಗಾನ್ ಈಸ್ ಆಪ್ಷನ್ಸ್ 4, 3, 6, 5 ಅಂತ ಇದೆ. ಒಂದು ಪೆಂಟಗಾನ್ನ ಡ್ರಾ ಮಾಡಿ ಲೈನ್ಸ್ ಆಫ್ ಸಿಮೆಟ್ರಿನ ಡ್ರಾ ಮಾಡಿದ್ರೆ ನಮಗೆ ಆಪ್ಷನ್ ಡಿ ಅಂದರೆ 5 ಸಿಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. The sum of two numbers is 45 and their ratio is 7:8. The numbers are 21 and 24. Option B 22 and 23, 15 and 30, 20 and 25. Okay, question set kodidare. Sum of two numbers is 45. Okay, let the numbers be x and y. ಅದನ್ನು ಆ್ಯಡ್ ಮಾಡಿದಾಗ 45 ಸಿಗುತ್ತೆ. ಅದೇ ರೀತಿ ರೇಷಿಯೋ ಈಸ್ 7:8 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು 7/8 ಅಂತ ಕನ್ಸಿಡರ್ ಮಾಡುವ. ಸೊ ಸೆಕೆಂಡ್ ಇಕ್ವೇಷನನ್ನು ಎಕ್ಸ್ ಇಸ್ ಈಕ್ವಲ್ ಟು 7y ಡಿವೈಡ್ ಬೈ 8 ಅಂತ ಬರಿಬೋದು. ಇದನ್ನೇ ಇಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 7y ಪ್ಲಸ್ y ಇಸ್ ಈಕ್ವಲ್ ಟು 45 ಆಗುತ್ತೆ. ಅದನ್ನು ಹಾಗೆ ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಮಗೆ y ಇಸ್ ಈಕ್ವಲ್ ಟು 360 ಡಿವೈಡ್ ಬೈ 15 ಸಿಗುತ್ತೆ ವಿಚ್ ಇಸ್ ಈಕ್ವಲ್ ಟು 24. ಸೊ ಆಪ್ಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಪ್ಲಸ್ 24 ಇಸ್ ಈಕ್ವಲ್ ಟು 45 ಸಿಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 45 ಮೈನಸ್ 24 ವಿಚ್ ಇಸ್ ಈಕ್ವಲ್ ಟು 21. So option A 21 and 24 is the right answer. Next question. If a 14 is taken away from 1/5 of a number, the result is 20. The equation expressed in this statement is okay. Options ಕೊಟ್ಟಿದ್ದಾರೆ. ಸೊ ಇದರ ಸೊಲ್ಯೂಷನ್ ಮಾಡಬೇಕಿದ್ರೆ ನಾವು ಲೆಟ್ ದ ನಂಬರ್ ಬಿ ಎಕ್ಸ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ 14 is taken away from 1/5 of the number. ಸೊ 1/5 ಆಫ್ ದ ನಂಬರ್ ಅಂತ ಕೊಟ್ಟಿದ್ದಾರೆ. 1/5 ಆಫ್ ಎಕ್ಸ್ ಅದರಲ್ಲಿ 14 ರಿಮೂವ್ ಮಾಡಿದ್ದಾರೆ. ಮೈನಸ್ 14 ಮಾಡಿದಾಗ ನಮಗೆ ರಿಸಲ್ಟ್ ಇಸ್ 20 ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ರೈಟ್ ಎಕ್ಸ್ ಡಿವೈಡ್ ಬೈ 5 ಮೈನಸ್ 14 ಇಸ್ ಈಕ್ವಲ್ ಟು 20. ಸೊ ಈ ರೀತಿ ಇರೋದು ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಪಾಪ್ಯುಲೇಷನ್ ಆಫ್ ಅ ಸಿಟಿ ಡಿಕ್ರೀಸ್ಡ್ ಫ್ರಾಮ್ 25,000 to 24,500. The percentage of decrease is 4%, 2%, 5% and 8%. ಸೊ ಸೊಲ್ಯೂಷನ್ ನೋಡ್ಬೇಕಂದ್ರೆ ಡಿಕ್ರೀಸ್ ಇನ್ ಪಾಪ್ಯುಲೇಷನನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ 25,000 ಇದ್ದಿದ್ದು 24,500 ಆಗುತ್ತೆ, ಅಂದರೆ 500 ಡಿಕ್ರೀಸ್ ಆಗುತ್ತೆ. ಸೊ ಪರ್ಸೆಂಟೇಜ್ ಡಿಕ್ರೀಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 500 ಡಿವೈಡೆಡ್ ಬೈ 25,000 ಇಂಟು 100. ಸೊ ವಿ ವಿಲ್ ಗೆಟ್ 2%. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್. The length of the diagonal of a rectangular playground is 125 meter
and the length of one side is 75 meter. The length of other side is, okay, options 110 meter, 120 meter, 100 meter, 130 meter ಅಂತ ಇದೆ. ಸೊ ರಫಾಗಿ ನಾವು ರೆಕ್ಟ್ಯಾಂಗುಲರನ್ನು ಡ್ರಾ ಮಾಡಿದರೆ ಡಯಾಗೋನಲ್ 125 ಮೀಟರ್ ಇದೆ, ಒನ್ ಆಫ್ ದ ಸೈಡ್ಸ್ 75 ಮೀಟರ್ ಇದೆ. ಕ್ಲಿಯರ್ಲಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ರಿಪ್ರೆಸೆಂಟ್ ಮಾಡುತ್ತೆ. ಹಾಗೆ ನಾವು ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡುವಾಗ 125 ಸ್ಕ್ವೇರ್ ಇಸ್ ಈಕ್ವಲ್ ಟು 75 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಾಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10,000 ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 100 ಮೀಟರ್ ಅಂತ ನಾವು ಬರಿಬೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ರೇಡಿಯೈ ಆಫ್ ಟೂ ಸರ್ಕಲ್ಸ್ ಆರ್ 19 centimeter and 9 centimeter respectively. The radius of the circle which has circumference equal to sum of the circumferences of the two circles is option 32 centimeter, 28 centimeter, 30 centimeter and 34 centimeter. Okay, questions ಅಲ್ಲಿ ಏನು ಕೊಟ್ಟಿದ್ದಾರೆ, ರೇಡಿಯೈ ಆಫ್ ಟೂ ಸರ್ಕಲ್ಸ್ ಆರ್ 19 centimeter and 9 centimeter. Okay, let the radii of first circle r1 is equal to 19 centimeter and r2 is equal to 9 centimeter. ಸೊ ಅನದರ್ ಸರ್ಕಲ್ ಏನು ಫಾರ್ಮ್ ಆಗುತ್ತೆ, ಅದರದ್ದು r3 ಅಂತ ಕನ್ಸಿಡರ್ ಮಾಡುವ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್, ದ ರೇಡಿಯಸ್ ಆಫ್ ಸರ್ಕಲ್ಸ್ ವಿಚ್ ಆಸ್ ಸರ್ಕಂಫರೆನ್ಸ್ ಈಕ್ವಲ್ ಟು ದ ಸಮ್ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಟೂ ಸರ್ಕಲ್ಸ್. ಸೊ ಥರ್ಡ್ ಸರ್ಕಲ್ನ ಸರ್ಕಂಫರೆನ್ಸ್ 2πr3 ಅಂತ ಕನ್ಸಿಡರ್ ಮಾಡಿದರೆ ಅದು ಇನ್ನೆರಡು ಸರ್ಕಲ್ ಇದೆ ಅಲ್ವಾ, ಅದರ ಸರ್ಕಂಫರೆನ್ಸ್ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ 2πr3 is equal to 2πr1 ಪ್ಲಸ್ 2πr2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ r3 is equal to r1 ಪ್ಲಸ್ r2 ಸಿಗುತ್ತೆ. ಸೊ r3 is equal to 28 centimeter. ಸೊ ಆಪ್ಷನ್ ಬಿ is the right answer. Next question, the value of 1 plus 1 divided by 1 plus 1 divided by 1 plus 1 is, okay, ಆಪ್ಷನ್ಸ್ ಕೊಟ್ಟಿದ್ದಾರೆ 5/4, 5/7, 5/6, 5/3. ಓಕೆ, ಇದನ್ನು ಲಾಸ್ಟ್ ಟರ್ಮ್ ಇದೆ ಅಲ್ವಾ, ಅಲ್ಲಿಂದ ಸಿಂಪ್ಲಿಫೈ ಮಾಡ್ತಾ ಹೋದಾಗ 1 plus 1 divided by 1 plus 1/2 ಆಗುತ್ತೆ. 1 plus 1 ಅನ್ನು ಆ್ಯಡ್ ಮಾಡಿದ್ದೇವೆ. ಅದೇ ರೀತಿ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 1 plus 1 divided by 3/2 ಆಗುತ್ತೆ. ಡಿನಾಮಿನೇಟರ್ ಟರ್ಮ್ಸ್ ಮೇಲ್ಗಡೆ ಹೋದಾಗ 1 plus 2/3 ಆಗುತ್ತೆ. ಅದೇ ರೀತಿ 3 plus 2 divided by 3 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 5/3. ಸೊ ಆಪ್ಷನ್ ಡಿ is the right answer. Next one, the figure consists of 5 squares of same area. If the area of the figure is 45 square centimeter, then the perimeter of the figure is, okay, options 45 centimeter, 36 centimeter, 55 centimeter and 40 centimeter. Okay, 5 squares ಇದೆ, ಏರಿಯಾ 45 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಈಚ್ ಸ್ಕ್ವೇರಿನ ಏರಿಯಾ ಈಕ್ವಲ್ ಆಗಿರೋದ್ರಿಂದ ನಾವು ಡಿವೈಡ್ ಮಾಡ್ಬೋದು, ಅಂದರೆ ಈ ಸ್ಕ್ವೇರ್ನ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 45 ಡಿವೈಡೆಡ್ ಬೈ 5 ಮಾಡಿದಾಗ ನಮಗೆ 9 ಸ್ಕ್ವೇರ್ ಸೆಂಟಿಮೀಟರ್ ಸಿಗುತ್ತೆ. ಸೊ ಈಚ್ ಸ್ಕ್ವೇರಿನ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಲೆಂತ್ ಸ್ಕ್ವೇರ್ ಅಂದರೆ L ಇಂಟು L ಆಗಿರುತ್ತೆ. ಸೊ L ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಸೊ L ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಅಂದರೆ ಈಚ್ ಸೈಡ್ ಏನಿದೆ ಅದರದ್ದು ಲೆಂತ್ 3 ಸೆಂಟಿಮೀಟರ್ ಆಗಿದೆ. ಪೆರಿಮೀಟರ್ ಕೇಳಿರೋದ್ರಿಂದ ಸುತ್ತಳತೆ, ಅಂದರೆ ಹೊರಗಡೆ ಪಾರ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ 3 ಹೀಗೆ ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಓವರಾಲ್ ಆ್ಯಡ್ ಮಾಡಿದಾಗ 36 ಸಿಗುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಲ್ ಬೈ 6 ಈಸ್, ಓಕೆ, ಆಪ್ಷನ್ಸ್ 4920, 4720, 4520, 4970 ಈ ರೀತಿ ಇದೆ. ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಅಲ್ವಾ. ಸೊ ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಆರ್ 6, 12, 18, 24 ಈ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಸಮ್ ಆಫ್ ಫಸ್ಟ್ 40 ಇಂಟೀಜರ್ಸ್ ಯಾವ್ಯಾವುದಂದರೆ 6 + 12 + 18. ಸೊ 40th ಇಂಟೀಜರ್ 240 ಆಗಿರುತ್ತೆ. ಸೊ ಇದನ್ನು ಅರಿಥ್ಮೆಟಿಕ್ ಪ್ರೊಫೆಷನಲ್ ಇದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಟರ್ಮ್ ಈಸ್ 6 ಆ್ಯಂಡ್ ಡಿಫರೆನ್ಸ್ ಈಸ್ 6. ಸೊ Sn is equal to n/2, 2a + n - 1 × d. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹೀಗೆ ಸಿಂಪ್ಲಿಫೈ ಮಾಡ್ತಾ ಹೋದವಾಗ ರೆಸ್ಪೆಕ್ಟಿವ್ ಟರ್ಮನ್ನು ಹಾಕಿ n/2 ಅಂದರೆ ಲಾಸ್ಟ್ ಟರ್ಮ್ 40 ಇದೆ, 40/2 × 2 × 6 + 40 - 1 × 6. ಸೊ ಹೀಗೆ ಸಿಂಪ್ಲಿಫೈ ಮಾಡ್ತಾ ಹೋದವಾಗ ನಮಗೆ ಫೈನಲಿ Sn is equal to 4920.
ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.